ಸಾಮ್ರಾಜ್ಯಶಾಹಿ ಯುದ್ಧಕೋರ ನೀತಿ ಕಾರ್ಮಿಕ ವಿರೋಧಿ ಬಾಲು ರಾಥೋಡ್. ಮೇ 1ರಂದು ನಗರದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಗಜೇಂದ್ರಗಡ ತಾಲೂಕಾ ಸಮಿತಿ ನೇತೃತ್ವದಲ್ಲಿ ಬಹಿರಂಗ ಸಭೆ ಹಾಗೂ ಮೆರವಣಿಗೆಯ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮೀಣ ಕೃಷಿ ಕೂಲಿಕಾರರ ಸಂಘದ ತಾಲೂಕಾ ಅಧ್ಯಕ್ಷರಾದ ಬಾಲು ರಾಥೋಡ್ ಮಾತನಾಡಿ, ಶ್ರಮ ಸಂಸ್ಕೃತಿ ಮಾತ್ರ ಸಮಾಜವನ್ನ ಸಮಾನತೆಯ ದಾರಿಗೆ ಕೊಂಡೊಯ್ಯಲು ಸಾಧ್ಯವೆಂದು ಹೇಳಿದರು. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಬೇಕು. ಅದನ್ನ ಸಾಧಿಸಲು ಬಸವಣ್ಣನವರ ತತ್ವಗಳ ಹಾದಿಯಲ್ಲಿ ಹೋರಾಟ ನಡೆಸಬೇಕೆಂದು ಕರೆ ನೀಡಿದರು. ನಂತರ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕಾ ಕಾರ್ಯದರ್ಶಿ ಎಂಎಸ್ ಹಡ್ಪದ ಮಾತನಾಡಿ, ಜಗತ್ತಿನ ಕಾರ್ಮಿಕರು ಒಂದಾಗಿ ಹೋರಾಟಕ್ಕೆ ಮುಂದಾಗಬೇಕು ಎಂದು ತಿಳಿಸಿದರು. ಕಾರ್ಮಿಕರು ಕಳೆದುಕೊಳ್ಳುವುದೇನೂ ಇಲ್ಲ, ಸಂಕೋಲೆಗಳನ್ನ ಬಿಟ್ಟು ಸ್ವಾತಂತ್ರ್ಯ ಪಡೆಯಬೇಕು ಎಂದು ಅವರು ಹೇಳಿದರು. ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಕೋಡ್ಗಳನ್ನು ರದ್ದುಪಡಿಸಲು ಸಂಘಟಿತ ಹೋರಾಟ ಅಗತ್ಯವಿದೆ ಎಂದು ಒತ್ತಾಯಿಸಿದರು. ಸಿಐಟಿಯು ತಾಲೂಕಾ ಸಂಚಾಲಕರಾದ ಪೀರು ರಾಥೋಡ್ ಮಾತನಾಡಿ, ಕಾರ್ಮಿಕರಿಗೆ ಲಭ್ಯವಾಗಿರುವ ಹಕ್ಕುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಎಂದು ಹೇಳಿದರು. ಇಂದಿನ ಸರ್ಕಾರವು ಆ ಹಕ್ಕುಗಳನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾ ಇದೆ ಎಂದು ಆರೋಪಿಸಿ ಹೋರಾಟದ ಮೂಲಕವೇ ಅವುಗಳನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳಿದರು. ಹೆರಿಗೆ ರಜೆ ಸೇರಿದಂತೆ ಅನೇಕ ಕಾರ್ಮಿಕ ಹಕ್ಕುಗಳನ್ನು ಅಂಬೇಡ್ಕರ್ ನೀಡಿದ್ದಾರೆ ಎಂಬುದನ್ನು ಸ್ಮರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಂಗನವಾಡಿ ಸಂಘಟನೆಯ ತಾಲೂಕಾ ಅಧ್ಯಕ್ಷರಾದ ನೀಲಮ್ಮ ಹಿರೇಮಠ್ ವಹಿಸಿದ್ರು. ಚಂದ್ರು ರಾಥೋಡ್ ಕಾರ್ಯಕ್ರಮ ನಿರೂಪಿಸಿದ್ರು, ಪ್ರಸನ್ನ ಸ್ವಾಗತಿಸಿದ್ರು ಹಾಗೂ ಅನಿಲಾರ್ ವಂದಿಸಿದ್ರು. ವೇದಿಕೆಯಲ್ಲಿ ಆನಂದ ರಾಥೋಡ್, ಮೈಬೂ ಹವಾಲ್ದಾರ್, ರೂಪಲೇಶ್ ಮಾಳೋತ್ತರ್, ಕೆಸಿ ಗೋಡೇಕರ್, ಅನಿಲಾರ್, ಶರಣು ಎಂ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನೂರಾರು ಕಾರ್ಮಿಕರು, ರೈತರು ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಗಜೇಂದ್ರಗಡ. ಸಮಸ್ಯೆಗಳ ಬಗ್ಗೆ 2 ತಾಸು 1 ತಾಸು ಅವತ್ತಿನ ದಿನ ನಿಮಗೆ ಮಾತಾಡೋದಕ್ಕೆ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಎಂತ ಮಾಧ್ಯಮಗಳು? ನಿಮ್ಗೆ ನಿಜವಾಗ್ಲೂ ಕೂಡ ಜನರ ಬಗ್ಗೆ ಪ್ರೀತಿ ಇದೆಯಾ, ಕಾಳಜಿ ಇದೆಯಾ? ಇಲ್ಲ. ಮಾಧ್ಯಮಗಳು ಬಂಡವಾಳಶಾಹಿಗಳ ಹಿತಾಸಕ್ತಿಗಳಿಗೆ ಪೂರಕವಾಗಿ ಜನರ ಅಭಿಪ್ರಾಯ ಕಾನ್ಸಂಟ್ರೇಟ್ ಮಾಡಕ್ಕೆ ಮಾಡ್ತಾರೆ. ಇವತ್ತು ನೋಡ್ರಿ, ನಮ್ಮ ಯುವಕರು, ದೊಡ್ಡ ಸಂಖ್ಯೆ ಯುವಕರು IPL ಆಟ ಶುರುವಾಗೈತೆ, ಟಿವಿ ಬಿಟ್ಟು ಮುಂದೆ ಹೇಳಂಗಿಲ್ಲ. ಟಿವಿ ಬಿಟ್ಟು ಹೇಳ್ತಾ ಇದೆ. IPL ಜೂಜಾಟಗಳಿಗೆ ಬಲಿಯಾಗಿ ಇವತ್ತು ಮನೆ ಮಠಗಳನ್ನು ಮಾಡಿ ಇವತ್ತು ಊರು ಬಿಟ್ಟು ಹೋಗ್ಬೇಕಾದಂತ ಪರಿಸ್ಥಿತಿ ಒಳಗಡೆ ನಮ್ಮ ಯುವಜನ ಸಮುದಾಯ. ಒಬ್ಬೊಬ್ರು ಒಂದೊಂದು. ನಮ್ಮ ಅಂಬಾನಿ ಹೆಂಡತಿ ಫ್ರಾಂಚೈಸಿ ಲೀಡರ್, ಪ್ರೀತಿ ಚಿಂತಾ ಪಂಜಾಬ್ಗೆ ಲೀಡರ್, ಚೆನ್ನೈಗೆ ಇನ್ನೊಬ್ರು, ಮುಂಬೈಗೆ ಇನ್ನೊಬ್ರು, ಗುಜರಾತ್ಗೆ ಇನ್ನೊಬ್ರು. ಈ ಫ್ರಾಂಚೈಸಿಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ಅವರು ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕಟ್ಟೋದ್ರ ಮೂಲಕ ಆ ಬೆಟ್ಟಿಂಗ್ ವ್ಯವಹಾರದೊಳಗಡೆ ಸಾಮಾನ್ಯ ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೆ ಇರ್ತಕ್ಕಂಥ ಯುವಕರು ಆ ಬೆಟ್ಟಿಂಗ್ ಜಾಬ್ ಒಳಗಡೆ ಸಿಗುತ್ತಾರೆ. ದಿನನಿತ್ಯ ಬದುಕಿನ ಪ್ರಶ್ನೆಗಳೇ ಅವ್ರಿಗೆ ಬೇಕಾಗಿದೆ. ಇದು ನಮ್ಮ ಪರಿಸ್ಥಿತಿ. ಜನ ಯಾವತ್ತೂ ಫ್ರೀ ಇರಬಾರ್ದು. ಇವತ್ತು IPL ಮುಗಿತಿಲ್ಲ, ನಾಳೆ ಇನ್ನೊಂದು ಹಬ್ಬ ಬರುತ್ತೆ, ಹೋಳಿ ಬರುತ್ತೆ, ಹೊಯ್ಕೊಳ್ಳೋದು. ಅದಕ್ಕೆ ಹೋಳಿ ಆದ ತಕ್ಷಣ ದೀಪಾವಳಿ ಆದ ತಕ್ಷಣ ಇನ್ನೊಂದು ಹಬ್ಬ, ಮತ್ತೊಂದು ಹಬ್ಬ. ಈ ಹಬ್ಬಗಳಲ್ಲಿ ಜನರನ್ನ, ಮಹಿಳೆಯರನ್ನ ಅದೇ ಗುಂಜಿನೊಳಗತ್ತದೆ. ಅವರು ಸಾಲ ಮಾಡಿ ಅಧ್ಯಯನ ಚಿಂತೆಲ್ಲ ಅವರು ಮಾಡಬೇಕು. ಪೀರು ರಾಠೋಡು, ಬಾಲು ರಾಠೋಡು ಅವರು ಒಂದು ಸಮಾಜ ವಿಜ್ಞಾನದ ಒಂದು ದೊಡ್ಡ ಕೆಲಸ ಮಾಡ್ಯಾರ. ನೀವೆಲ್ಲರೂ ತಿಳ್ಕೋಬೇಕು. ಪ್ರಜಾವಾಣಿ ಸ್ಟೇಟ್ ಅದು ಆಗಿದೆ. ಅವರು ಲಂಬಾಣಿ ತಾಂಡವರು 17 ತಾಂಡವರು ಸಭೆ ಕರೆದು ಒಂದು ತೀರ್ಮಾನ ಮಾಡ್ತಾರೆ. ಮೆಚ್ಕೋಬೇಕು. ನೀವೆಲ್ಲ ವರದಕ್ಷಿಣೆಗಳನ್ನು ತಗೋಬಾರ್ದು, ಕೊಡಬಾರ್ದು, 5 ಲಕ್ಷ ರೂಪಾಯಿ ದಂಡ ಹಾಕ್ತೀವಿ ಅಂತ ತೀರ್ಮಾನ ಮಾಡ್ತಾರೆ. ಇದು ಪ್ರಜ್ಞಾವಂತಿಕೆ. ಎಲ್ಲ ಸಮಾಜಗಳಲ್ಲಿ ಆ ತರ ಪ್ರಜ್ಞಾವಂತಿಕೆ ಬರಬೇಕು. ಇದರಿಂದ ನಾವು ಖುಷಿ ಪಡ್ಬೇಕು, ಹೆಮ್ಮೆ ಪಡ್ಬೇಕು. 2,000 ರೂಪಾಯಿ ಬಡ್ಡಿ ತರಕ್ ಹೋದ್ರೆ 20,000 ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತಿದ್ರು ಅವರು. ಇಲ್ಲ, ಮನೆಯವ್ರಷ್ಟ ಹೋಗಿ ಬಡ್ಡಿ ತಂದ್ರೆ ಸಾಕಂತ. ಬಂಗಾರ ತರಕ್ ಹೋದ್ರಪ್ಪ ಅಂತಂದ್ರೆ
ಹುಯ್ಯಂತ ಮಂದಿ ಕರ್ಕೊಂಡು ಹೋಗು, ಮಾತ್ರ ರಾತ್ರಿ ಊಟ ಮಾಡಿಸ್ಬೇಕು. ಮತ್ತೆ ಯಾವ್ಯಾವ ಸಮಾಜದಲ್ಲಿ ಇಂಥವುಗಳಿಗೆ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕೋದ್ರ ಮೂಲಕ ಮನುಷ್ಯನ ನಿಜವಾದ ಅವನ ಏನು ಅಭಿವೃದ್ಧಿ ಏನು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಬೇಕು. ಎಷ್ಟು ದುಬಾರಿ ಕಾಲ. ಇವತ್ತು ಒಂದು ತೊಲಿ ಬಂಗಾರ ತಗೊಳಕ್ಕೆ 1,00,000 ಎಷ್ಟೈತ್ರಿ? 1,60,000. 1,60,000 ರೂಪಾಯಿ. ಬಡ ಹೆಣ್ಮಕ್ಳು ಇವತ್ತು ಏನಪ್ಪಾ ಬಂಗಾರದ ಇದನ್ನ ಮಾಡ್ಕೊಂಡು ತಾಳಿ ಕಟ್ಕೊಳಕ್ಕಾಗಲ್ಲ. ಅವ್ರ ಅರಿಶಿಣ ಕೊಂಬ ಗತಿ. ಅರಿಶಿಣ ಕೊಂಬು ಗತಿ. ನರೇಂದ್ರ ಮೋದಿ ಆಡಳಿತದಲ್ಲಿ ಅರಿಶಿಣ ಕೊಂಬೆ ಗತಿ. ಇದು ಅವನೇನು